ಜವಾಬ್ದಾರಿ ಜರ್ನಲಿಸಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಇದರ ಅಡಿನಲ್ಲಿ ನಕ್ಸಲ್ ನರಳಾಟದ ಬಗ್ಗೆ ಹೇಳ್ತಾ ಇದ್ವಿ. ತಾಯಿಯ ಗೋಳನ್ನು ಕೇಳಿದ ನಿಮಗೆ ಗೊತ್ತಾಗಿದೆ, ಅವರ ಸೋದರನ ನೋವನ್ನು ಕೇಳಿದ ನಿಮ್ಗೆ ಅರ್ಥವಾಗಿದೆ. ಬಹುಶಃ ಯಾವ ರೀತಿ ಫ್ಯಾಮಿಲಿಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇವೆ ಅನ್ನುವಂಥದ್ದು. ಇವು ತಾಯಿ ಕೇಳಿದ ಒಂದೇ ಒಂದು ಮಾತು, ಹನುಮಂತಮ್ಮನವರು, ನಾನು ದೂರದಿಂದ ಬಂದೀನಿ, ನಾನು ಸಿಂಧೂರಿಂದ ಬಂದೀನಿ, ನಂದೊಂದೇ ಒಂದು ನನ್ನ ಮನವಿ, ದಯವಿಟ್ಟು ನನ್ನ ಮಗನ ಫೋಟೋ ತೋರಿಸಿ, ನನ್ನ ಮಗನ ಫೋಟೋ ಇಲ್ಲಿ ತನಕ ನೋಡೋಕೆ ಆಗೇ ಇಲ್ಲ ಅಂತ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ಕೂಡ ಬಹಳ ಕಷ್ಟಪಟ್ಟು ಈ ಫೋಟೋವನ್ನು ಕಲೆ ಹಾಕಿದ್ದಾರೆ, ಆ ವಿಜುವಲನ್ನು ಕಲೆ ಹಾಕಿದ್ದಾರೆ. ಆ ವಿಜುವಲನ್ನು ಆ ತಾಯಿಗೆ ಈಗ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮಗನಂತೂ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಅವರಿಗೆ ಸತ್ಯನೇ ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರಿಗೆ ನಂಬಿಕೆ ಬರ್ತಾ ಇಲ್ಲ. ಯಾಕಂದರೆ ಹೆತ್ತಂತ ಒಡಲದು, ಹೆತ್ತಂತ ಕರಳದು. ಅವ್ರು ಹೇಳ್ತಿರುವಂಥದ್ದು ಇನ್ನೊಂದು, ನನ್ನ ಮಗನ ಫೋಟೋನಾದರೂ ತೋರಿಸಿ ಅನ್ನುವಂಥದ್ದು. ನೋಡಿ, ಆ ವಿಜುವಲನ್ನು ಈಗ ನಾವು ಆ ತಾಯಿಗೆ ತೋರಿಸ್ತೀವಿ. ಕೈಡಿಲ್ಲ ಮಗಳ ಮಕ್ಕ ಇವತ್ತ ನೋಡ್ತಾನೆ ನೋಡು. ಎಡ್ದಪ್ಪಾಗೇನಪ್ಪ ಕೈ ಕಾಲು ಎಟ್ಟು ದಪ್ಪ ಜನ ನೋಡಿ, ತೋಳ ತೆಳ್ಳಗಂತಾನ ಬಲ ಊಟನ. ಅದು ಏನು ಕಡಿಮೆ ಇದ್ದಿಲ್ಲಪ್ಪ. ಕುಂಜಮ್ಮನಂಗೆ ಅಲ್ಲೇ ಓದಿದ್ರೆ ಬೇಸಿರ್ತದ, ನನ್ನ ಮಗ ಇರ್ತದ. ಈ ಕಡೆ ಬಂದು ಅಧ್ವಾನ ಅದ, ಹರ್ಯಾಣ ಅದ. ಏನು ಕೇಳ್ತದ್ದು ಕೇಳಲ್ಲೇ ಸಿರಿಂಗ ಅಂತದ್ದ ಮಗ. ಅವ್ರ ಅಣ್ಣ ಏನು ಬೇಕಿಲ್ಲಪ್ಪ, ನಾನು ಓದ್ಕೊಂತ ನಾನು ಆ ಕಡೆಗೆ ಓದ್ತಂತ ಬಂದ್ಬಿಟ್ನಪ್ಪ ಗುದ್ದಾಡಿ. ಅಣ್ಣನ ಮಗಳು ಹುಟ್ಟಿದ ಮೇಲೆ ನೋಡಕ್ಕೆ ಬಂದನು. ಬುದ್ಧ ಮುಟ್ಟಿದ್ಲನು? ಇಲ್ಲ, ಹುಟ್ಟಿದ್ದಿಲ್ಲ. 3 ವರ್ಷದಾಗ ಅದು ಮಕ್ಕಳಾಕಿ. ಅದು ಗಳೆ ಹೊಡ್ಯತನ ಮಗ ಆಡ್ದದ್ಲಕ್ಕೆ ಗೊಂಡಾಡ್ದಾಳ ನನ್ನ ಮಗ. ನಮ್ಮ ಅಣ್ಣ ಹೇಳ್ತಿ ಅಂತಂದು ಮಾನ್ಯವಾಗ ಅಣ್ಣನ ಹೇಳ್ತಿಗೆ ಹೇಳ್ಯಾನ. ಅಣ್ಣನ ಮೇಲೆ ಬಾರಿದೀವಪ್ಪ, ಇತನ ಮೇಲೆ ಬಾರಿದೀವಿ. ಏನು ಬತ್ತಾಗ ಗುದ್ದಾಡ್ಬೇಕಲ್ಲೇ ಸುಳೆ ಮಗ ನೀನು, ಅದಕ್ಕೆ ಓದ್ತದ್ದೆ ಅಂತಂದು ಅಂದ್ರೆ ಕೂಡ ಎದೆ ಮೇಲೆ ಹೆಂಗೆ ಹಿಡ್ಕೊಂಡು ಇದು ಮಾಡಿದ. ಅವ್ನು ಕೂಡ ಏನಪ್ಪ ಬಿಟ್ಬಿಡು ಶಿವನ ಅಂತಂದು ಅವ್ರಣ್ಣ ಅನ್ಬೇಕನ್ನಪ್ಪ. ತಂದಾಗ ಅವತ್ತಿನ ಟೈಮ್ ದಿವಸ ಭಾಳ ಒದ್ದಾಡ್ತೀನಿ ನಿಂದಿರ್ಸ್ಬೇಕಂತ ಊರಾಗ ಎಲ್ಲರಿಗೆ ತಿರ್ಗಾಡಿ ಹೇಳ್ಯಾನ. ಇವತ್ತು ನೋಡಿದ ಮಕ್ಕ ನೋಡ್ರಿ ನಾನು ಬರೋಕ್ಕಿಲ್ಲ ಅಂತ ಎಲ್ಲರೂ ಹೇಳಿದಾರಲ್ಲ ಅಂತಾರೆ. ಹೇಳಿದ್ದಂತಂಗೆ ಮಂದಿಗೆ ಹೇಳ್ಯಾನ. ಮಂದಿಗೆ ಏನಂತ ಅವತ್ತು ನಾನು ಕೂಡ ಮಾತಾಡಲ್ಲ, ವಾದಿ ಮಾಡಿದ್ದು. ನಾನು ಕೂಡ ನಾನು ಹೋಗ್ಬೇಡದ್ ನಾನ್ರೆ ಓದ್ನಂತ ಅನ್ರೆ ಇವತ್ತು ಏನೇ ಇರಲಿ, ಇವತ್ತು ಏನು ಬೇಕಾದ ಕೇಳಿ ನಾನು ಏನು ತಿಂಗಳಲ್ಲಿ ಕೊಡ್ನಪ್ಪ, ಒಟ್ಟು ಹೋಗ್ಬೇಡ ನೀ ಎಲ್ಲಿ ಬೆಂಗಳೂರು ಓದ್ಕೋ, ಇಲ್ಲಿ ಓದಿದ್ರೆ ಸಿನ್ನೂರಿಗೆ ಓದ, ಇದನ್ನ ಬಂದು ಶಾಲೆ ಬಿಟ್ಬಿಡು, ನೀ ಎಲ್ಲಿಗೆ ಓದ್ಬೇಡ ಅಂತ ತಬ್ಬಿಡ್ರಿ. ಏನು ಬದುಕಲ್ಲಪ್ಪ ಅಂತ ಹೇಳಿದೆ. ನೀನು ನಾನು ಎಲ್ಲಿಗೆ ಹೋಗ್ಬೇಡ ಅಂತ ಸುಮ್ಮನೆ ಕಡೆಗೆ ಬಿಡ್ದಂತ ಹಿಡ್ಕೊಂಬಿಟ್ಟಿನಿ ನಾನು.
ಹಿಡ್ಕೊಂಡ ತಕ್ಷಣದಾಗ ಏನಂದರೆ ನೀನು ಗಾವಾಗಿದ್ದೀನಿ ಅಂತ ಕೇಸ್ ನಾನು ಹಿಡ್ಕೊಂತೀನಿ ಅಂತ ಕೇಸ್ ನನ್ನನ್ನೇ ಒಂದು ಕಲ್ ತಗೊಂಡು ಒಗೆದ್ಬಿಟ್ಬಿಟ್ಟು ನನಗೆ. ಮತ್ತು ಸುಮ್ಮನೆ ಅಳೋದು ತೊಂದರೆ ಮಾಡಿಬಿಟ್ರೆ ತಿರ್ಲ ಅಂತ ಬಿಟ್ಟ ತಕ್ಷಣದಾಗ ಆಯ್ತು ನೋಡ್ರಿ. ಹೊರಗೆ ಹೋದ ಅಲ್ಲಿ ದೋಸ್ತರ ಮುಂದೆ ಅವ್ರ ಮುಂದೆ ಮಾತಾಡಿಬಿಟ್ಟನ್ರೆ ನನಗೇನು ಒಂದು ಹೇಳಾರಂತ ಹೊರಟಿನ್ರಿ ಅಷ್ಟು. ನಾನು ಒಟ್ಟು ಬೇಡ ಅಂತಲೇ ಕೂತ್ಕೊಂಡಿದ್ದೀನಿ. ಎಲ್ಲಿ ಓದೋದೇ ಬೇಡ, ನೀನು ಶಾಲೆಗೆ ಓದೋದು ಬೇಡ, ಎಲ್ಲಿಗೆ ಓದೋದು ಬೇಡ, ನೀನು ಮನೆಗೆ ಇದ್ದು ಬಿಡಪ್ಪ, ನೀನು ಏನಾದ ನಿನ್ನ ಕೆಲಸಕ್ಕೆ ಏನು ಬೇಕು ಅದನ್ನು ಅನುಕೂಲ ಮಾಡಿಕೊಡ್ತೀನಿ ಅಂತಂದ್ರೆ ಕೂಡ ಇಲ್ಲ ನನಗೆ ನಾನು ಬೆಂಗಳೂರಿಗೆ ಎಷ್ಟೊತ್ತಿದ್ದಪ್ಪ ಅಂತಂದ್ರೆ ನಾನು ದುಡ್ಕೊಂಡು ಕೆಲಸ ಮಾಡಿ ಎಷ್ಟು ಓದ್ತಾನೆ ಅಂತಿದ್ದೇನೆ ಹೆಣ್ಣಿಗೆ ಬರ್ತೀವಪ್ಪ ಯಾರು ಹೇಳಿಲ್ಲ. ಹೆಣ್ಣನ್ನು ಬಿಟ್ಟು ಒಂದು ತಾಸು ಹತ್ತದಿಲ್ಲ. ಮಗ ಹೆಂಗೆ ಬಿದ್ದ ನೋಡು, ಈ ರೂಪನೇ ಕಂಡಿಲ್ಲ ನೋಡಿ ನನಗೆ. ಏನು ಟಿ ವಿಯಾಗ ನೋಡಿದ್ರೆ ಕೂಡ ನನಗೆ ನೋಡಿಲ್ಲ ಮಗ. ಇವತ್ತು ಇದೇ ನೋಡೋಣ, ಮಗನ ತೋಲೆ ಹೇಳ್ದಪ್ಪ ಇದ್ದಾಳೆ ನೋಡು, ಏನು ಅವತಾರ ಆಗಿ ಬಿದ್ದ ನೋಡಿ ನನ್ನ ಮಗ. ಯಾವ್ದು ಕೊಟ್ಟರು ತಿಂದು ಸಾಯ್ತಿದೆ. ನನ್ನ ಮಗನ ಕಂಡೇನೇನೆ ಅಪ್ಪ. ಆ ಮೈ ಮೇಲೆ ಕೂದಲು ಇದಾವಲ್ರಿ, ಆ ಕೂದಲು ನೋಡಿ ನಾವು ಕೂಡಿದ್ದೀವಿ. ಎದೆ ಮೇಲೆ ಕೂದಲು ಇದಾವೆ ನೋಡಪ್ಪ, ಸ್ವಲ್ಪ ಇದಾವಲ್ರಿ. 25 ವರ್ಷ ಮಗಪ್ಪ. ಮತ್ತೆ 24 ಇರ್ಬೋದು ರೀ ಅಷ್ಟೇ. 25 ಇದ್ದಿಲ್ಲ, 24 ಜನ ವಯಸ್ಸು ಬೈಂದಪ್ಪ. ನೀನು ಇದನ್ನ ಕೂಡ ಮದುವೆ ಮಾಡ್ಕೊಂತ ಅಂದಿವಪ್ಪ. ಒಲ್ಲಂದ ಒಲ್ಲಮ್ಮ ನನ್ನ ಮಗಳ ನಿಂತರ ಅಣ್ಣಗ ನನ್ನ ಮಗ ಅಂತ ಕೇಳ್ತಾರ. ನಾನೇನು ನಾಚಿ ಗೆಟ್ ಮಾಡ್ಕೊಳ್ಳಿ, ನಾನು ನಿಷೇರ್ ಮಾಡ್ಕೊಂತ ನನ್ನಪ್ಪ ಅಣ್ಣಂಗೆ ಮದುವೆ ಮಾಡಿ 1 ವರ್ಷ ತಿರ್ಗಾಡಿ ಬಂದನು ನೋಡಪ್ಪ ಈ ಕಡೆಗೆ. ನಾನು ಆತನ ಕರ್ಕೊಂಡು ಅದನ್ನ ಎಷ್ಟೊತ್ತಿರ ಆತನ ನನ್ನ ಕೂಡ ಲಗ್ನ ಮಾಡ್ಬೇಕಂತನೇ ಒಂದು ನಿರ್ಧಾರ ಮಾಡಿ ನಾನು ಮದುವೆ ಬಿಟ್ಬಿಡ್ತೀನಿ ನಾನು ತಾನೇ. ಹಂಗ ಅಂತ ಹೇಳ್ಕೇಸಿ ನಾನು ಎಷ್ಟೊತ್ತಿರ ಮಾಡ್ಕೊಂತಾನ ಈ ಸದ್ಯ ನೀನು ಮಾಡ್ಕೊಂತೀವಿ ತಾನೇ ಒತ್ತಾಯ ಮಾಡಿ ನಾನು ಮದುವೆ ಮಾಡಿ ಕೇಸಿ ವರ್ಷದಾಗ ಹಿಂಗೆ ಆಗ್ಬಿಡ್ತೀನಿ ನನ್ನ ಘಟನೆ. ಬಲು ಗುದ್ದಾಡ್ಬೇಕು ಆಡೋನು ಕೂಡ. ಮದುವೆದನೇ ನನ್ನ ತಾನೇ ಕಿರಿಕಿರಿ ಮೇಲೆ ನನಗೆ ಮದುವೆ ಮಾಡ್ತೀರ. ಇವ್ರ ಮಾತು ಕೇಳಿದ್ದಿಲ್ಲ ನಾನು. ಆತನ ಸಲ ಮದುವೆ ಮಾಡ್ಕೊಂಡಿರಿ ನಾನು ಮದುವೆ ಮಾಡ್ಕೊಂಬೋದು ಬೇಕಾಗಿದ್ದಿಲ್ಲ ರೀ ನನಗೆ. ಮನೆ ಬಿಟ್ಟು ಹೋಗ್ಬೇಕಾರೆ ಈ ಥರ ಇರಲಿಲ್ಲ. ಈ ಥರ ಸ್ವಲ್ಪ ತೆಳಗಿದ್ದೀನಿ ರೀ. ತೆಳಗದಪ್ಪ ಇನ್ನು ಸ್ವಲ್ಪ ತೆಳಗಿದ್ದೀನಿ ರೀ. ಸ್ವಲ್ಪ ದಪ್ಪ ಏನ್ರಿ ಅಷ್ಟೇ. ದಪ್ಪ ಬೇಸಾಗೇನು ಈಗ? ಅಷ್ಟು ದಪ್ಪ ಏನಿಲ್ಲ, ಸ್ವಲ್ಪ ದಪ್ಪ ಏನಲ್ಲ ರೀ. ನಮಗೆ ಅಷ್ಟ್ರಾಗ ಇದೇನು ರೀ ತಾಯಿ ಅಲ್ಲ. ನೋಡ ಒಂದು ಲಾಸ್ ಆಯ್ತಲ್ರಿ, ಅದಕ್ಕೆ ಹಂಗೆ ಆಯ್ತು ಅಷ್ಟೇ. ಸ್ವಲ್ಪ ದಪ್ಪ ಏನ್ರಿ, ಬಾಡಿ ಅಷ್ಟು ದಪ್ಪ ಇದ್ದಿಲ್ಲ ರೀ. ಮನುಷ್ಯ ತೆಳಗಿದ್ದೀನಿ ರೀ. ಬುದ್ಧಿವಂತಿಗೆ ಮಾತ್ರ ಚಲೋ ಐತ್ರಿ. ನೋಡಿ ಬಹುಶಃ ವೀಕ್ಷಕರು ಕೂಡ ನೋಡ್ತಾ ಇದ್ದಾರೆ ಅಂತ ಭಾವಿಸ್ತೀನಿ. ಯಾಕಂದರೆ ತಾಯಿ ಹುಡುಕ್ತಾನೆ ಇದ್ದಾರೆ ಇನ್ನೂ ಮಗನನ್ನು. ಯಾಕಂದರೆ ಮಗನನ್ನು ಕಳ್ಕೊಂಡಿರುವಂಥದ್ದು ಈ ದುಃಖ, ಈ ಯಾತನೆ ನೋಡಿ. ಆಕೆ ಕಣ್ಣು ಅಪ್ಪಿ ತಪ್ಪಿ ಆ ಕಡೆ ಈ ಕಡೆ ತಿರುಗ್ತಾ ಇಲ್ಲ. ಮಗನಿಗೆ ಹತ್ತು ಹಾಕೊಂಡೋದು. ಆರು ಎಕರೆಲ್ಲ ಜವರ ಹಚ್ಚಿ ಬಿಚ್ಚಿದಾರಪ್ಪ. ಹೊಲ ಹೊಡೆದಿತ್ತು, ಹಂಗೆ ಬಿಡಿಸಿ. ಮತ್ತು ನೆರವಿಲ್ಲ. ಮಗನ ದುಃಖ ಮಾಡಬೇಕು ಅಂದ್ರೆ ಒಟ್ಟು ಬಿಡಿಸ್ನೇನೋ ಗುಡಿಸಲಿಗೆ ಹೋಗಿ ಮಕ್ಕಂಡಿರು. ನನ್ನ ಮಗಿಲ್ಲ ಏನು ಮಾಡಿದ್ರೆ ಅಷ್ಟಾಯ್ತು ಅಂತ ಅನ್ಬೇಕು. ಬಾಯಿ ಹಂಗೆ ಸೇರ್ತದ ನೋಡು ನಾವಪ್ಪ ಏನಂದ್ಕೊಂಡು ಜೀವ ಬಿಟ್ಟು ಕತೆ. ಅವತ್ನಾಗ ಬಂದ ನೋಡಿ ಕೈನಾಗ ಅಮ್ಮ ಅಂತ ಅಂದಾಗ ಏನಪ್ಪ ಅಂತ ಅಂದೀನಿ. ಸುಳ್ಳು ಹೇಳೋದಲ್ಲಪ್ಪ. ನಾನು ಕುಂತ್ಕೊಂಡು ನೋಡಿದೆ ಎಲ್ಲ ಶಿವಲಿಂಗ ಮಾತಾಡಿದ್ನಲ್ಲ ಅಂತ ಮನುಷ್ಯನ ಕನಸಿನಾಗ ಮಾತಾಡ್ದಂಗೆ ಆಯ್ತು ಒಂದು ಹೊತ್ನಾಗ. ಅಂದ್ರೆ ಒಂದು ಕನಸಿಲ್ಲ ಮನಸ್ಸಲ್ಲ ನನಗೆ ಬಂದಿಲ್ಲ ನೋಡಪ್ಪ. ಅವ್ರ ಅಕ್ಕನವ್ರಿಗನ್ನ ಕಾಡ್ತಾನ ಅಲ್ಲಿ, ನನ್ನ ಕನಸಿನಾಗ ಬಂದಿಲ್ಲ ನನ್ನ ಮಗ.